ಶಂಕರ್ ದುರ್ಗಾಪ್ರಸಾದ್ ಅವರು ಮುಖ್ಯ ತೀರ್ಪುಗಾರರಾಗಿ ಹಾಗೂ ಎರಡನೇ ತೀರ್ಪುಗಾರರಾಗಿ ಗಿರೀಶ್, ಹಾಗೆ ಸ್ಕೋರರ್ ಆಗಿ ಮಂಜುನಾಥ್, ಸ್ಕೋರರ್ ಆಗಿ ಸುನೀಲ್, ಲೈನ್ ಮಿಸ್ ಆಗಿ ಅಭಿನಂದನ್ ಮತ್ತು ದಿನೇಶ್. ಇವರು 6 ಜನ ದಯಮಾಡಿ ಆ ತಂಡಗಳನ್ನ ಅಂಕಣ 3ಕ್ಕೆ ಕರ್ಕೊಂಡು ಬರಬೇಕು ಅಂತ ನಾವು ಕೋರ್ಕೊಳ್ತಾ ಇದ್ದೀವಿ. ದುರ್ಗಾಪ್ರಸಾದ್, ಗಿರೀಶ್, ಮಂಜುನಾಥ್, ಸುನೀಲ್, ಅಭಿನಂದನ್, ದಿನೇಶ್. ಅಭಿನಂದನ್ ಮೂಡಿಗೆರೆ, ಹಾಗೆ ದಿನೇಶ್ ಎನ್ನಾರ್ಪುರ. ದಯಮಾಡಿ ನೀವೆಲ್ಲರೂ ಕರ್ಕೊಂಡ್ಬರ್ಬೇಕು ಸರ್, ಅಂಕಣ ಖಾಲಿ ಬಿಡಬಾರ್ದು. ಈ ಒಂದು ಕ್ರೀಡಾತ್ಮಕ ಎಲ್ಲ ರೀತಿಯಿಂದಲೂ ಕೂಡ ತುಂಬಾ ವ್ಯವಸ್ಥಿತವಾಗಿ ನಡೆಯುವುದಕ್ಕೆ ಪ್ರಮುಖ ಕಾರಣ ಅಂದ್ರೆ ನಮ್ಮ ಕ್ರೀಡಾ ಅಭಿಮಾನಿಗಳು ಹಾಗೂ ಅಭಿವೃದ್ಧಿ ಅಧಿಕಾರರು, ಬಡವರ ಬಂಧು, ನಮ್ಮ ತರೀಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ GS ಶ್ರೀನಿವಾಸ್ ಅವರೇ ಪ್ರಮುಖ ಕಾರಣ. ಅವರಿಗೆ ನಮ್ಮ ಶಿಕ್ಷಣ ಇಲಾಖೆಯಿಂದ ಗೌರವಪೂರ್ವಕವಾಗಿ, ಹೃದಯಪೂರ್ವಕವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಏಕೆಂದರೆ ಇಲ್ಲಿ ಬಂದಿರುವಂಥ ಎಲ್ಲ ತಂಡದ ಮ್ಯಾನೇಜರ್ಗಳು ಆ ಒಂದು ಊಟದ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಕ್ರೀಡಾಂಗಣದ ವ್ಯವಸ್ಥೆ, ತೀರ್ಥಗಾರದ ವ್ಯವಸ್ಥೆ ಪ್ರತಿಯೊಂದು ಕೂಡ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೆಲವರು ರಾಷ್ಟ್ರ ಮಟ್ಟದೇ ಮಾಡಬಹುದಿತ್ತು ಅನ್ನುವ ಒಂದು ಮಾತುಗಳನ್ನು ಆಡಿದರೆ ಮೆಚ್ಚುಗೆ ಮಾಡೋಣ. ಅದಕ್ಕಾಗಿ ನಮ್ಮ ಶಾಸಕರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಕೊಡ್ತೇವೆ. ರಿಸಲ್ಟ್ ಮಾಡೋದು ವೆರಿ ಗುಡ್. Twenty in, 4 out. 20 in. ಮೈಸೂರು ಕಲಬುರಗಿ 21 ಆಗುತ್ತೆ ಆಗುತ್ತೆ. ಮೂರನೇ ಸೆಟ ಡಿಸೈಡಿಂಗ್ ಒಂದು ಮ್ಯಾಚ್ ಕಳಿಸ್ತೀವಿ ಈಗ. ಕಳಿಸ್ ನಾ ಕೂತಿಲ್ವಾ, ನೀವು ಅಲ್ಲಿ ಹೋಗ್ಬೇಕಾಗುತ್ತೆ ಅವಾಗ. ಆ ಟೀಮ್ ರೆಡಿ ಇಲ್ಲಿದೆ, ಇಲ್ಲಿ ಬರುತ್ತೆ ಅವಾಗ, ನೀವು ಅಲ್ಲಿ ಹೋಗ್ರಿ. ಸೆಟ್ಟರು ಬ್ಯಾಕ್ ಝೋನ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಇಲ್ಲ ಗೊತ್ತಾಗಿಲ್ಲ. 17 ವಯೋಮಿತಿ ಒಳಗಿನ ಬಾಲಕರ ಮುಂದಿನ ಪಂದ್ಯ ಕ್ರೀಡಾ ಶಾಲೆ ವರ್ಸಸ್ ಬೆಳಗಾವಿ. ಬೆಳಗಾವಿ ಹೋಗಿಲ್ವಂತೆ, ಯಾಕೆ ಚಂದನ ಬೆಳೆದ ಬೆಳಗಾವಿ ಯಾರು ಇಲ್ಲಿರೋದು? ಅಡ್ಡಾಸೋಗಿ ಬಾಲಕರು, ಅಡ್ಡಾಸೋಗಿ ಬಾಲಕರು ತಂಡದ ಬೆಳೆದರೆ ನಿಮ್ಮ ತಂಡ ಕರ್ಕೊಳ್ಳೋದಿಲ್ಲ. ಅತ್ಯುತ್ತಮವಾಗಿ ಸ್ಪರ್ಧಿಗಳು ಕೆಲಸ ಆಗ್ತಾ ಇದ್ದಾರೆ. ಬೇಡ ಮತ್ತು 2 ಪಾಯಿಂಟ್
ನಾಲ್ಕು ಅಂಕಣಗಳಲ್ಲಿ ಸಹ ಭರ್ಜರಿಯಾಗಿ ಪಂದ್ಯಾವಳಿ ನಡೀತಾ ಇದೆ. ಸರ್ ಒಂದು ನಿಮಿಷ ಏನು ಮಾಡಬೇಕು ಆಮೇಲೆ ಮಾಡಬಹುದು. 17 ವಯೋಮಿತಿಯೊಳಗಿನ ಬಾಲಕರ ಮುಂದಿನ ಪಂದ್ಯ 8ನೇ ಪಂದ್ಯ ಕ್ರೀಡಾ ಶಾಲೆ ವರ್ಸಸ್ ಬೆಳಗಾವಿ. ಕ್ರೀಡಾ ಶಾಲೆ ಇದೆ, ಬೆಳಗಾವಿ ಮಕ್ಕಳಿಗೆ ಪಂದ್ಯಗಾರ. ದಯಮಾಡಿ ಆ ತೀರ್ಪುಗಾರರು ದರ್ಶನ್ ಆ ಮುಂದಿನ ಪಂದ್ಯ ತೀರ್ಪುಗಾರ ನಿರ್ದೇಶ ಕೊಟ್ಟಿಲ್ಲ ನನಗೆ.